ಎಲ್ಲ ಎಮ್.ಎಲ್.ಎಗಳು ಇಷ್ಟ ಎಮ್.ಎಲ್.ಎಗಳೆಲ್ಲ ಸೇರಿದ್ರಿ, ಏನು ಸರ್ ವಿಶೇಷ? ಎಲ್ಲ ನಮ್ಮ ಹಿರಿಯ ಸ್ನೇಹಿತರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಈ ಚರ್ಚೆ ಅಂದರೆ ಮುಂದಿನ ಇದರಲ್ಲಿ ಪಕ್ಷದಕ್ಕೆ ಒಳ್ಳೆಯದಕ್ಕಾಗಿ, ಪಕ್ಷದ ಒಳಿತಿಗಾಗಿ ಒಂದು ನಾವೆಲ್ಲ ಸೇರಿ ಮುಂದೆ ಏನಾಗಬೇಕನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರಗಳಲ್ಲಿ ಏನೇನಾಗಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ ಮುಂದೆ ನಾವು ಕೆಲವು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ನಾವೆಲ್ಲ ತೀರ್ಮಾನ. ನೀವು ಕೂಡ ಪ್ರಮುಖ ಆಕಾಂಕ್ಷಿಯಾಗಿದ್ದೀರಿ, ಈ ಸರಿ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಇಲ್ಲ, ನಮ್ಮ ಹಕ್ಕುಗಳು ಕೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ. ನಾವು ಚರ್ಚೆ ಮಾಡಿದ್ದೀವಿ, ರೀಶೇಪಲ್ ಮಾಡಿಕೊಡ್ಬೇಕು. ಈಗ ಆಯಿತು, 2.5 ವರ್ಷ ಆಗೋಯ್ತು. ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಪಕ್ಷ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದೇ ಗೊತ್ತಿಲ್ಲ ನಮಗೆ. ನಾವೆಲ್ಲ ಸೇರಿರೋದು 3 ಬಾರಿ 4 ಬಾರಿ 5ನೇ ಬಾರಿ ಗೆದ್ದಂಥವ್ರು ಸೇರಿದ್ದೀವಿ. ನಮ್ಮೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೈಕಮಾಂಡಿಗೆ ತಿಳಿಸ್ಬೇಕು, ಪಕ್ಷವನ್ನು ಮುಂದುವರಿಸೋದು ಹೇಗೆ ಹೋಗ್ಬೇಕು ಅನ್ನೋದ್ರ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಅಷ್ಟೇ. ಇಲ್ಲ, ಇದರಲ್ಲಿ ಎಲ್ಲರೂ ಏನೇ ಇದೆ, ಯಾರಿಗೆ ಕೊಟ್ಟರು ಯಾವ ಥರ ಕೊಡ್ಬೋದು, ಆದರೆ ಒಟ್ಟಾಗಿ ಹೋಗಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಹೈಕಮಾಂಡ್ ತಿಳಿಸ್ಬೇಕು. ಇದೇ ಥರ ಹೋಗೋದಲ್ಲ, ಮುಂದೆ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ ಹಿಂದೆಲ್ಲ ಹೇಳಿದ್ರೆ 2 ವರ್ಷ ಬಿಟ್ಕೊಡ್ತೀವಿ ಮಂತ್ರಿ ಸ್ಥಾನ ಕೆಲವರಿಗೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸಂದೇಶ ನಾವೇನು ಪಕ್ಷಕ್ಕಾಗಿ ಎಫೆಕ್ಟ್ ಅಲ್ಲ, ಅಥವಾ ಪಕ್ಷಕ್ಕೆ ತೊಂದರೆ ಕೊಡೋದಲ್ಲ, ಪಕ್ಷದ ಒಳತಿಗಾಗಿ ಪಕ್ಷಕ್ಕೆ ಮುಂದೆ 28ಕ್ಕೂ ಪಕ್ಷ ಬರುವ ರೀತಿಯಲ್ಲಿ ಕೆಲಸ ಆಗಬೇಕಾದ್ರೆ ಈ ಥರ ಮಾಡಿ ಅನ್ನೋದಕ್ಕೆ ಒಂದು ಸಂದೇಶ. ಇಲ್ಲ, ಆ ಥರ ಏನಿಲ್ಲ, ಆ ಥರ ಯಾವುದಿಲ್ಲ. ನಾಯಕತ್ವ ಬದಲಾವಣೆ ಗಿದವಣೆ ಏನಿಲ್ಲ. ರೀಶೇಪಲ್ ಆಗಬೇಕು, ಕೆಲವು ಹೊಸಬರಿಗೆ ಅವಕಾಶ ಕೊಡಬೇಕಂತ ಕೇಳಿದ್ದೀವಿ ಅಷ್ಟೇ. ಯಾಕೆ ಖಾತೆ ಹಣ ಅದಲ್ಲ, ಕೊಡೋ ಯಾರಿಗೆ ಸಿಗುತ್ತೋ ಅದು ಅವರಿಗೆ. ಎಲ್ಲರೂ ನಂಗೆ ಮಂತ್ರಿ ಆಗ್ಬೇಕಂತ ಯಾರೂ ಏನು ಹೇಳಿಲ್ಲ. ಪಕ್ಷದಲ್ಲಿ ಎಲ್ರಿಗೂ ಒಂದು ಅವಕಾಶ ಕೊಡು, ಯಾರಿಗೆ ಕೊಟ್ಟರು ನಮ್ಗೆ ಸಂತೋಷ ಅಂತ ಹೇಳಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲ ಎಮ್.ಎಲ್.ಎಗಳು ಇಷ್ಟ ಎಮ್.ಎಲ್.ಎಗಳೆಲ್ಲ ಸೇರಿದ್ರಿ, ಏನು ಸರ್ ವಿಶೇಷ? ಎಲ್ಲ ನಮ್ಮ ಹಿರಿಯ ಸ್ನೇಹಿತರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಈ ಚರ್ಚೆ ಅಂದರೆ ಮುಂದಿನ ಇದರಲ್ಲಿ ಪಕ್ಷದಕ್ಕೆ ಒಳ್ಳೆಯದಕ್ಕಾಗಿ, ಪಕ್ಷದ ಒಳಿತಿಗಾಗಿ ಒಂದು ನಾವೆಲ್ಲ ಸೇರಿ ಮುಂದೆ ಏನಾಗಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರಗಳಲ್ಲಿ ಏನೇನಾಗಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ ಮುಂದೆ ನಾವು ಕೆಲವು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ನಾವೆಲ್ಲ ತೀರ್ಮಾನ. ನೀವು ಕೂಡ ಪ್ರಮುಖ ಆಕಾಂಕ್ಷಿಯಾಗಿದ್ದೀರಿ, ಈ ಸರಿ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಸರ್? ಇಲ್ಲ, ನಮ್ಮ ಹಕ್ಕುಗಳು ಕೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ. ನಾವು ಚರ್ಚೆ ಮಾಡಿದ್ದೀವಿ, ರೀಶೇಪಲ್ ಮಾಡಿಕೊಡ್ಬೇಕು. ಈಗ ಆಯಿತು, 2.5 ವರ್ಷ ಆಗೋಯ್ತು. ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಪಕ್ಷ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಅದೇ ಗೊತ್ತಿಲ್ಲ ನಮಗೆ. ನಾವೆಲ್ಲ ಸೇರಿರೋದು 3 ಬಾರಿ 4 ಬಾರಿ 5ನೇ ಬಾರಿ ಗೆದ್ದಂಥವ್ರು ಸೇರಿದ್ದೀವಿ. ನಮ್ಮೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೈಕಮಾಂಡಿಗೆ ತಿಳಿಸ್ಬೇಕು, ಪಕ್ಷವನ್ನು ಮುಂದುವರಿಸೋದು ಹೇಗೆ ಹೋಗ್ಬೇಕು ಅನ್ನೋದ್ರ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ ಅಷ್ಟೇ. ಇಲ್ಲ, ಇದರಲ್ಲಿ ಎಲ್ಲರೂ ಏನೇ ಇದೆ, ಯಾರಿಗೆ ಕೊಟ್ಟರು ಯಾವ ಥರ ಕೊಡ್ಬೋದು, ಆದರೆ ಒಟ್ಟಾಗಿ ಹೋಗಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಹೈಕಮಾಂಡ್ ತಿಳಿಸ್ಬೇಕು. ಇದೇ ಥರ ಹೋಗೋದಲ್ಲ, ಮುಂದೆ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ ಹಿಂದೆಲ್ಲ ಹೇಳಿದ್ರೆ 2 ವರ್ಷ ಬಿಟ್ಕೊಡ್ತೀವಿ ಮಂತ್ರಿ ಸ್ಥಾನ ಕೆಲವರಿಗೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸಂದೇಶ ನಾವೇನು ಪಕ್ಷಕ್ಕಾಗಿ ಎಫೆಕ್ಟ್ ಅಲ್ಲ, ಅಥವಾ ಪಕ್ಷಕ್ಕೆ ತೊಂದರೆ ಕೊಡೋದಲ್ಲ, ಪಕ್ಷದ ಒಳತಿಗಾಗಿ ಪಕ್ಷಕ್ಕೆ ಮುಂದೆ 28ಕ್ಕೂ ಪಕ್ಷ ಬರುವ ರೀತಿಯಲ್ಲಿ ಕೆಲಸ ಆಗಬೇಕಾದ್ರೆ ಈ ಥರ ಮಾಡಿ ಅನ್ನೋದಕ್ಕೆ ಒಂದು ಸಂದೇಶ. ಇಲ್ಲ, ಆ ಥರ ಏನಿಲ್ಲ, ಆ ಥರ ಯಾವುದಿಲ್ಲ. ನಾಯಕತ್ವ ಬದಲಾವಣೆ ಗಿದವಣೆ ಏನಿಲ್ಲ. ರೀಶೇಪಲ್ ಆಗಬೇಕು, ಕೆಲವು ಹೊಸಬರಿಗೆ ಅವಕಾಶ ಕೊಡಬೇಕಂತ ಕೇಳಿದ್ದೀವಿ ಅಷ್ಟೇ. ಯಾಕೆ ಖಾತೆ ಹಣ ಅದಲ್ಲ, ಕೊಡೋ ಯಾರಿಗೆ ಸಿಗುತ್ತೋ ಅದು ಅವರಿಗೆ. ಎಲ್ಲರೂ ನಂಗೆ ಮಂತ್ರಿ ಆಗ್ಬೇಕಂತ ಯಾರೂ ಏನು ಹೇಳಿಲ್ಲ. ಪಕ್ಷದಲ್ಲಿ ಎಲ್ರಿಗೂ ಒಂದು ಅವಕಾಶ ಕೊಡು, ಯಾರಿಗೆ ಕೊಟ್ಟರು ನಮ್ಗೆ ಸಂತೋಷ ಅಂತ ಹೇಳಿದ್ದಾರೆ ಅಷ್ಟೇ. ಥ್ಯಾಂಕ್ ಯು.